ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಹೊಸ ವಿನೂತನ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿ ಮಾಡ್ತಾ ಇದ್ದೀರಿ, ಏನ್ ಚೇಂಜಸ್ ಮಾಡ್ತಾ ಇದ್ದೀರಿ ಅಂತ? ಏನಿಲ್ಲ, ಬಸ್ ನಿಲ್ದಾಣದೊಳಗೆ ನಮ್ಮ ವಾಹನಗಳು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಚಲಿಸಬೇಕಂತ ಹೇಳಿ ನಾವು ಸೆಗ್ರಿಗೇಷನ್ ಮಾಡ್ತಾ ಇದ್ದೇವೆ. ಸೊ ಅದರ ಅನ್ವಯ ಈಗ ಇಲ್ಲಿ ತಾವು ನೋಡ್ತಾ ಇರಬಹುದು, ಇಲ್ಲಿ ಹೋಗ್ಲಿಕ್ಕೆ ಬೇರೆ ಮಾರ್ಗ, ಬರ್ಲಿಕ್ಕೆ ಬೇರೆ ಮಾರ್ಗ ಮಾಡಿದ್ದೇವೆ. ಹೋಗೋ ಗಾಡಿಗಳೇ ಬೇರೆ ದಾರಿಯಲ್ಲಿ ಹೋಗ್ಬೇಕು, ಬರೋ ಗಾಡಿಗಳಿಗೆ ಒಂದು ಪ್ರತ್ಯೇಕವಾದ ದಾರಿ ಇರ್ಬೇಕಂತ ಹೇಳ್ಬಿಟ್ಟು ನಾವೊಂದು ವಿಡಿಯೋ ಮಾಡಿದ್ದೀವಿ. ಸೊ ಇದು ಬಹಳ ಪ್ರಶಂಸೆಗೆ ಕಾರಣವಾಗಿದೆ ಮತ್ತು ನಮ್ಮ ಬಸ್ಗಳಿಗೂ ಕೂಡ ಚಾಲಕ ನಿರ್ವಾಹಕರಿಗೂ ಕೂಡ ಬಹಳ ಅನುಕೂಲ ಆಗಿದೆ. ಅಂದ್ರೆ ಪ್ರಯಾಣಿಕರು ಈಗ ಯಾವುದೇ ತೊಂದರೆ ಇರದಂಗೆ ಹೋಗ್ತಾ ಇದಾರ ಹೆಂಗೆ? ಹೌದು, ಇದ್ರು ಬಸ್ ಸ್ಟ್ಯಾಂಡ್ ಸಡನ್ಲಿ ನೀವು ಚೇಂಜ್ ಮಾಡ್ತೀರಾ, ಕನ್ಫ್ಯೂಷನ್ ಇದ್ರು, ನೀವೇ ಸ್ವತಃ ಬಂದು ಎಲ್ಲರಿಗೂ ಒಂದು ಡೈರೆಕ್ಷನ್ ಕೊಡ್ತಾ ಇದಾರಂತ? ಹೌದು, ಈಗ ಒಂದೇ ದಿಕ್ಕಿನ ಕಡೆ ಹೋಗೋ ಗಾಡಿಗಳೆಲ್ಲ ಒಂದೇ ಕಡೆ ನಿಲ್ಲುವಂಗ್ ಮಾಡಿದ್ದೀವಿ. ಹಿಂಗಾಗಿ ಪ್ರಯಾಣಿಕರು ಕೂಡ ಭಾಗದ ಪ್ರಯಾಣಿಕರು ಒಂದೇ ಕಡೆ ನಿಲ್ಲುವಂತಾಗಿದೆ ಮತ್ತು ಬಸ್ಗಳು ಕೂಡ ಅವ್ರಿಗೆ ಸಾಕಷ್ಟು ಅನುಕೂಲವಾಗಿದೆ. ಯಾಕಂತಂದ್ರೆ ಈಗ ಒಂದೇ ಕಡೆ ಹೋಗೋರು ಮೊದಲು ಎರಡು ಕಡೆ ನಿಲ್ತಿದ್ರು. ಎಕ್ಸ್ಪ್ರೆಸ್ ಬಸ್ಗಳು ಬೇರೆ ಕಡೆ ಇತ್ತು, ಆರ್ಡಿನರಿ ಬೇರೆ ಕಡೆ ಇತ್ತು. ಈಗ ಒಂದೇ ಕಡೆ ಇರೋದ್ರಿಂದ ಜನರಿಗೆ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಬಹಳ ಅನುಕೂಲ ಆಗಿದೆ. ಒಟ್ಟಿನಲ್ಲಿ ಇದೊಂದು ಕಾರ್ಯರೂಪಕ್ಕೆ ಬಂದ ಮೇಲೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ? ಹೌದು, ಜನರಿಂದ ಬಹಳ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಪ್ರಶಂಸೆಗೆ ಪಾತ್ರವಾಗಿದೆ ಮತ್ತು ಇಡೀ ಬಸ್ ಸ್ಟ್ಯಾಂಡ್ ವಾತಾವರಣ ಕೂಡ ಬದಲಾವಣೆ ಆಗಿದೆ. ನಮಗೂ ಕೂಡ ಇದ್ರ ಬಗ್ಗೆ ಸಂತೋಷ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು.